ವಿದ್ಯಾರ್ಥಿಗಳ ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2024 ಮತ್ತು 25ನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆನ ಯಾರೆಲ್ಲ ಈಗಾಗಲೇ ಬರಿತಾ ಇದ್ದೀರಿ ಅವ್ರಿಗೆ ಈ ಒಂದು ಪ್ರವೇಶ ಪರೀಕ್ಷೆ ತಯಾರಿಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಗಣಿತ ವಿಷಯದ ತಮಗೆ ರಿವಿಷನ್ ಕ್ಲಾಸಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಮಗೆ ಮಾಡ್ಕೊಡ್ತೀನಿ. ಈಗಾಗಲೇ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಮಾರ್ಚ್ 3ನೇ ತಾರೀಕಿನಿಂದ ನಡೆಯಲಿದ್ದು ಆ ಒಂದು ಪ್ರವೇಶ ಪರೀಕ್ಷೆಯ ಹಾಲ್ ಟಿಕೆಟ್ ಅನ್ನು ಈಗಾಗಲೇ ಇಲಾಖೆಯ ವೆಬ್ಸೈಟ್ ನಲ್ಲಿ ಕೂಡ ಬಿಡುಗಡೆ ಮಾಡಿದ್ದು, ಇನ್ನು ಕೂಡ ತಾವು ಅದನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ, ಅಲ್ಲಿಂದ ಹೋಗಿ ತಾವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಗಣಿತ ವಿಷಯದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೂಡ ಬಿಡಿಸಿ ತಮಗೆ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದ್ರ ಜೊತೆಗೆ ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸೊ ಮೊದಲನೇದಾಗಿ ಗಣಿತ ವಿಷಯದ ಭಾಗಗಳನ್ನ ಇವತ್ತು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ, ಶೃಂಗ ಬಿಂದುವಿನಲ್ಲಿ ಸಂಖ್ಯೆಗಳನ್ನು ಒಂದು ಬಾರಿ ಬಳಸಿಕೊಂಡು 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ರಚಿಸಿದಾಗ ಒಂದು ಅಂಕಿಯನ್ನು ಒಮ್ಮೆ ಮಾತ್ರ ಬಳಸುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಶೃಂಗ ಬಿಂದುಗಳ ಸಂಖ್ಯೆಯಲ್ಲಿ ಒಂದು ಬಾರಿ ಬಳಸಿಕೊಂಡು 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಯನ್ನ ರಚನೆ ಮಾಡಬೇಕು. ಇಲ್ಲಿ ಶೃಂಗ ಬಿಂದುವಿನ 4 ಕೊಟ್ಟಿದ್ದಾರೆ, 0, 3, 1. ಈ 4 ಸಂಖ್ಯೆಗಳನ್ನ ಬಳಸಿಕೊಂಡು ಅತ್ಯಂತ ದೊಡ್ಡ ಸಂಖ್ಯೆ ರಚನೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ಮೊದಲು ದೊಡ್ಡ ಸಂಖ್ಯೆಯನ್ನು ಬರೀರಿ. 4, ಅದಕ್ಕಿಂತ ಚಿಕ್ಕ ಸಂಖ್ಯೆ 3, ನೆಕ್ಸ್ಟ್ ಅದಕ್ಕಿಂತ ಚಿಕ್ಕ ಸಂಖ್ಯೆ 1, 0. ಸೊ ಇಲ್ಲಿ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ 4310 ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಎರಡನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಎರಡನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರೋ ಹಾಗೆ, ತ್ರಿಭುಜಗಳ ಶೃಂಗ ಬಿಂದುಗಳಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಇದನ್ನ ಏರಿಕೆ ಕ್ರಮದಲ್ಲಿ ಬರಿಬೇಕು. ಅಸೆಂಡಿಂಗ್ ಆರ್ಡರ್ ನಲ್ಲಿ ಇದನ್ನ ಬರಿಬೇಕು. ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ನಾವು ಬರಿಬೇಕು. ಸೊ ಇಲ್ಲಿ ಆಪ್ಷನ್ ಅಲ್ಲಿ ನೋಡ್ತಾ ಇರುವಾಗ ಇದು ದೊಡ್ಡ ಸಂಖ್ಯೆ ಇದೆ, ಇದು ಕೂಡ ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ. ಬಟ್ ಇದಾದ್ಮೇಲೆ ಇದನ್ನ ದೊಡ್ಡ ಕೊಟ್ಟಿದ್ದಾರೆ, ಇದನ್ನ ಸಣ್ಣದ್ ಕೊಟ್ಟಿದ್ದಾರೆ. ಇಲ್ಲೇ ಆಪ್ಷನ್ ಡಿ ಅಲ್ಲಿ ನೋಡಿ 90,909 ಅತ್ಯಂತ ಚಿಕ್ಕ ಸಂಖ್ಯೆ. ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ 90,990 ಆಗುತ್ತೆ. ಅದಕ್ಕಿಂತ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ 99,009. ಇದಕ್ಕಿಂತ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ 99,099. ಸೊ ಇದಕ್ಕಿಂತ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ 99,900 ಬರುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ, 37,956ಕ್ಕೆ ಎಷ್ಟನ್ನು ಸೇರಿಸಿದರೆ 92,643 ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಎಷ್ಟನ್ನು ಸೇರಿಸಿದೆ ಅಂತ ಹೇಳಿದ್ರೆ ಇದನ್ನ ನಾವು ಮೈನಸ್ ಮಾಡ್ಬೇಕು. 92,643 ಮೈನಸ್ 37,956 ಇದನ್ನ ಮೈನಸ್ ಮಾಡ್ಕೊಂತ ಬರ್ರಿ. ಸೊ 3ರಲ್ಲಿ 6 ಹೋಗಂಗಿಲ್ಲ, ಕೈಲ ತಗೋರಿ. 10ರಲ್ಲಿ 6 ಹೋದ್ರೆ 4 ಆಯ್ತು, 4 3 7 ಆಯ್ತು. ನೆಕ್ಸ್ಟ್ ಅದೇ ರೀತಿ 10ರಲ್ಲಿ 6 ಹೋದ್ರೆ 4 4 8 ಆಯ್ತು. ನೆಕ್ಸ್ಟ್ ಮತ್ತೆ ಕೈಲ ತಗೋರಿ. 10ರೊಳಗೆ 10 0 ಆಯ್ತು, 6 ಆಸ್ ಇಟ್ ಈಸ್ ಇಡ್ರಿ. 2ರಲ್ಲಿ 8 ಹೋಗಂಗಿಲ್ಲ, ಕೈಲ ತಗೋರಿ. 10ರಲ್ಲಿ 8 ಹೋದ್ರೆ 2 + 2 ಕೈಲ 4 ಆಯ್ತು. ನೆಕ್ಸ್ಟ್ 9ರಲ್ಲಿ 4 ಹೋದ್ರೆ 5 ಆಯ್ತು. 54,687 ಬರುತ್ತೆ. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 4ನೇ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. 4ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ, 9 ಅಪವರ್ತನಗಳ ಗುಂಪನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. 9 ಅಪವರ್ತ್ಯಗಳು ಅಂತ ಹೇಳಿ ಕೇಳಿದರೆ ಮಲ್ಟಿಪಲ್ಸ್ ಅಂತ ಹೇಳಿದ್ರೆ ಮಗ್ಗಿ ಬರಿಬೇಕು ನಾವು. 9ರ ಮಗ್ಗಿ 9 1 9 9 2 18 ಆಗುತ್ತೆ. 9 3 27, 9 4 36, 9 5 45. ಸೊ ಆಪ್ಷನ್ ಯಾವ್ದ್ರಲ್ಲಿ ಸರಿಯಾಗಿದೆ? ಆಪ್ಷನ್ ಸಿ ಅಲ್ಲಿ ಸರಿಯಾಗಿದೆ. 18 27 36 45. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಅದೇ ರೀತಿ ಇಲ್ಲಿ ಈ ಚಿತ್ರದಲ್ಲಿ ಗೆರೆ ಎಳೆದಿರುವಂತಹ ಭಾಗಗಳನ್ನು ಭಿನ್ನರಾಶಿಯಲ್ಲಿ ಸೂಚಿಸಿದಾಗ ವಿಚ್ ಎಕ್ಸ್ಪ್ರೆಷನ್ ಈಸ್ ಅನ್ಶೇಡೆಡ್ ಪೋರ್ಷನ್ ಆಫ್ ದ ಗಿವನ್ ಫಿಗರ್ ಇನ್ ದ ಫ್ರಾಕ್ಷನಲ್ ಫಾರ್ಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಮಾರ್ಕ್ ಮಾಡ್ಕೊರಿ. 1 2 3 4 5 6 7 8 ಒಟ್ಟಾರೆ ಭಾಗ 8 ಇದೆ. ಸೊ ಅದರಲ್ಲಿ ಶೇಡ್ ಮಾಡಿರುವಂತಹ ಭಾಗ 3 ಇದೆ. 3/8 ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 6ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. 6ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವಾಗೆ 30,453, 33,453, 36,453 ಈ ವಿನ್ಯಾಸ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ.
ಸೊ ವಿನ್ಯಾಸ ಸರಣಿಯಲ್ಲಿ 453 ಇಲ್ಲೂ ಸೇಮ್ ಇದೆ, ಇಲ್ಲೂ 453 ಇದೆ, ಇಲ್ಲಿ 453 ಇದೆ, ಇಲ್ಲೂ ಕೂಡ 3 ಇದೆ, ಇಲ್ಲೂ 3 ಇದೆ, ಇಲ್ಲಿ 3 ಇದೆ. ಬಟ್ ಇಲ್ಲಿ 0 ಇದ್ದಿದ್ದು 3 ಆಗಿದೆ ಅಂದ್ರೆ 3000 ಆಡ್ ಹಾಕೊಂತ ಬಂದಿದೆ. 3 ಆದ್ಮೇಲೆ 6000 ಆಗಿದೆ. 6000 ಅಂದ್ರೆ 9000 ಬರಬೇಕು. ಸೊ 39,453 ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 7ನೇ ಪ್ರಶ್ನೆ, ಸ್ಥಾನ ಬೆಲೆ ಕೋಷ್ಟಕದ ಸಹಾಯದಿಂದ ಸರಿಯಾದ ಮೊತ್ತ ಆರಿಸಿ. ಮೊತ್ತ ಅಂದ್ರೆ ಆಡ್ ಮಾಡ್ಬೇಕಾಗುತ್ತೆ. ಬೈ ಹೆಲ್ಪ್ ಆಫ್ ಗಿವನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಚೂಸ್ ದ ಕರೆಕ್ಟ್ ಸಮ್ ಅಂತ ಹೇಳ್ಕೊಟ್ಟಿದ್ರೆ ಆಡ್ ಮಾಡಿ. 9 2 11 ಕೈಲ 1 ಆಯ್ತು. ನೆಕ್ಸ್ಟ್ 6 6 12 ಆಯ್ತು, ಕೈಲ 2 ಆಯ್ತು. ನೆಕ್ಸ್ಟ್ 5 6 6 6 12 13 ಆಯ್ತು. ನೆಕ್ಸ್ಟ್ 4 3 7 8 ಆಯ್ತು. 8 1 9 ಆಯ್ತು. 9 8 3 2 1 9 8 3 2 1 ಅಂತ ಹೇಳಿದ್ರೆ 98,321 ಆಪ್ಷನ್ ಬಿ ಅಲ್ಲಿದೆ. ಸೊ ಸರಿಯಾದ ಮೊತ್ತ ಅಂತ ಹೇಳಿದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 8ನೇ ಪ್ರಶ್ನೆಯಲ್ಲಿ 86,048 ಈ ಸಂಖ್ಯೆಯನ್ನು ನೀನು ಹೇಗೆ ವಿಸ್ತರಿಸಿ ಬರೆಯುವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವಿಸ್ತರಿಸಿ ಬರೆಯುವೆ ಅಂತ ಹೇಳಿದ್ರೆ ಯಾವ ರೀತಿ ವಿಸ್ತರಣೆ ಬರೀಬೇಕಂತ ಹೇಳಿದ್ರೆ 8 ಬರೆದು 8 8 8 ಬಿಡಿ 10 100 1000 10,000 ಸ್ಥಾನದಲ್ಲಿದೆ, 10,000 ಬರೀರಿ. ಪ್ಲಸ್ 6,000 ಸ್ಥಾನದಲ್ಲಿದೆ, ಪ್ಲಸ್ 0 ಅದನ್ನ ಬಿಟ್ಬಿಡಿ. 4 ತೋರಿ 4 10 ಸ್ಥಾನ, ಪ್ಲಸ್ 8 1 ಸ್ಥಾನ. ಓಕೆ, ಈ ಆಪ್ಷನ್ ಅನ್ನು ಹುಡುಕಿದ್ರೆ ಈ ಆಪ್ಷನ್ ಯಾವ್ದ್ರಲ್ಲೂ ಕೂಡ ಈ ಆಪ್ಷನ್ ಇಲ್ಲ. ಸೊ 4 ಆಪ್ಷನ್ ಗಳನ್ನ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಸೊ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ 8 × 10,000 ಪ್ಲಸ್ 6 × 1000 ಪ್ಲಸ್ 4 × 10 ಪ್ಲಸ್ 8 × 1 ಇದು ಸರಿಯಾದಂತ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅದಾದ ನಂತರ 9ನೇ ಪ್ರಶ್ನೆ, ಈ ಆಯತ ಘನದ ಗಾತ್ರವೆಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ದ ಗಿವನ್ ಕ್ಯೂಬ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ 3 ಗುಣಿಸ್ರಿ 6 × 2 × 4. ಓಕೆ, 2 12 12 4 48 ಬರುತ್ತೆ. 48 ಘನ ಸೆಂಟಿಮೀಟರ್ ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 10ನೇ ಪ್ರಶ್ನೆ, 3/16 ಮತ್ತು 7/16 ಇವುಗಳ ನಡುವಿನ ಇರಬೇಕಾದ ಚಿಹ್ನೆ. ಸೊ ಇಲ್ಲಿ ಯಾವುದು ದೊಡ್ಡದು? ಸೊ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ಛೇದಗಳ ಸಮ ಇದ್ರೆ ಸೊ ಅಂಶ ದೊಡ್ಡದಿದ್ರೆ ದೊಡ್ಡದಾಗುತ್ತೆ. ಸೊ 7/16 ಅಂತ ಹೇಳಿದ್ರೆ 7/16 ದೊಡ್ಡ ಸಂಖ್ಯೆ ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ 11ನೇ ಪ್ರಶ್ನೆ, 3 ಕಿಲೋಮೀಟರ್ ಇದು ಎಷ್ಟು ಮೀಟರ್ಗೆ ಸಮ ಅಂತ ಹೇಳಿ ಕೊಟ್ಟಿದ್ದಾರೆ. 3 ಕಿಲೋಮೀಟರ್ ಅಂತ ಹೇಳಿದ್ರೆ 1,000 ಮೀಟರ್ ಅಂತ ಹೇಳಿದ್ರೆ 1 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿ 3 ಕಿಲೋಮೀಟರ್ ಅಂದ್ರೆ 3,000 ಮೀಟರ್ ಆಗುತ್ತೆ. ಆಪ್ಷನ್ ಬಿ ಬರುತ್ತೆ ಇದಕ್ಕೆ. ಇದರ ಸಮಾನ ಭಿನ್ನರಾಶಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸಮಾನ ಭಿನ್ನರಾಶಿ ಅಂತ ಹೇಳಿದ್ರೆ ಇದರಲ್ಲಿ ನಾವು ಕ್ಯಾನ್ಸಲೇಷನ್ ಮಾಡ್ರಿ ಸರಳ ರೂಪಕ್ಕೆ ತರಬೇಕಾಗುತ್ತೆ. ಸೊ ಸರಳ ರೂಪಕ್ಕೆ 6/5 ಸರಳ ರೂಪಕ್ಕೆ ಮಾಡ್ಲಿಕ್ಕೆ ಬರಂಗಿಲ್ಲ, 3 10 ಸರಳ ರೂಪಕ್ಕೆ ಮಾಡ್ಲಿಕ್ಕೆ ಬರಂಗಿಲ್ಲ, 3/10 ಕೂಡ ಬರಂಗಿಲ್ಲ. ಇದನ್ನ ಮಾಡಿ. ಸೊ 3 3 9 ಆಯ್ತು, 3 5 15 ಅಂದ್ರೆ 3/5. ಇದು ಕೂಡ ಸರಳ ರೂಪದಾಗ 3/5 ಇದೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 13ನೇ ಪ್ರಶ್ನೆ, ಕೆಳಗಿನ ಸರಣಿಯಲ್ಲಿ ಸಮಾನ ಭಿನ್ನರಾಶಿ ಸರಣಿ ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸಮಾನ ಭಿನ್ನರಾಶಿ ಇಲ್ಲೂ ಕೂಡ ಸರಳ ರೂಪವನ್ನು ಮಾಡಬೇಕು. 2/5 ಸರಳ ರೂಪ ಮಾಡಕ್ ಬರಂಗಿಲ್ಲ, 2 ಬರುತ್ತೆ. 2 1 2 2 5 10 ಇದು ಬರುತ್ತೆ. ಇದು ಬರಂಗಿಲ್ಲ, ಆಸ್ ಇಟ್ ಇದ್ರಿ. ಇದು ಕೂಡ ಬರಂಗಿಲ್ಲ 2/5. 4/5 ಬರಂಗಿಲ್ಲ, 6/5 ಬರಂಗಿಲ್ಲ. 2/5 ಕೂಡ ಕಡ್ತಾ ಹೊಡಿಲಿಕ್ಕೆ ಬರಂಗಿಲ್ಲ, ಬಟ್ 4/10 ಕಡ್ತಾ ಹೊಡಿಬಹುದು. 2 2 4 2 5 10. 6/5 ಕೂಡ ಕಡ್ತಾ ಹೊಡಿಬಹುದು. 3 2 6 3 5 5 15 ಆಗುತ್ತೆ. ಇಲ್ಲೂ ಕೂಡ 2/5 ಬಂತು, ಇಲ್ಲೂ ಕೂಡ 2/5 ಬಂತು, ಇಲ್ಲೂ ಕೂಡ 2/5 ಬಂತು ಅಂತ ಹೇಳಿದ್ರೆ ಕನಿಷ್ಠ ರೂಪದಲ್ಲಿ 3 ಭಿನ್ನರಾಶಿಗಳು ಸರಿಯಾಗಿ ಬಂದಿದ್ದಾವೆ, ಸರಳ ಸೇಮ್ ಬಂದಿದ್ದಾವೆ. ಆಪ್ಷನ್ ಸಿ ನೇ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ 4ನೇ ಪ್ರಶ್ನೆ, 16/136 ಈ ಭಿನ್ನರಾಶಿ ಅತ್ಯಂತ ಸಂಕ್ಷಿಪ್ತ ರೂಪ ಅಂತ ಹೇಳಿ ಕೊಟ್ಟಿದ್ದಾರೆ. ಅತ್ಯಂತ ಸಂಕ್ಷಿಪ್ತ ರೂಪ ಅಂತ ಹೇಳಿದ್ರೆ ಇದನ್ನ ನಾವು ಕ್ಯಾನ್ಸಲೇಷನ್ ಮಾಡಿ 16/136 ಎರಡರ ಮಧ್ಯೆ ಒಳಗೆ ಕ್ಯಾನ್ಸಲ್ ಮಾಡ್ರಿ. 2 8 16, 2 6 12, 1 ಉಳಿತು. 2 8 16, 8/68 ಆಯ್ತು. ಮತ್ತೆ 2 4 8, 2 3 6, 2 4 8 ಕಟ್ತಾ ಹೊಡ್ರಿ. 2 2 4, 2 1 2, 1 ಉಳಿತು. 2 7 14 ಅಂದ್ರೆ 2/17. 2/17 ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 5ನೇ ಪ್ರಶ್ನೆ, ಇಲ್ಲಿರುವಂತಹ ಉಪಕರಣ ದಿಸ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೂಲೆ ಪಟ್ಟಿ ಸೆಟ್ ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಲ್ಲ,
ಸೊ ಕೈವಾರನು ಕೂಡ ಬರಂಗಿಲ್ಲ, ಅಳತೆ ಪಟ್ಟಿನೂ ಕೂಡ ಬರಂಗಿಲ್ಲ. ಇದು ಕೋನ ಮಾಪಕ ಪ್ರೊಟೆಕ್ಟರ್ ಅಂತ ಹೇಳಿ ನಾವು ಕರಿತೀವಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 16ನೇ ಪ್ರಶ್ನೆ, ಈ ಕೆಳಗಿನ ಅಪವರ್ತನ ವೃಕ್ಷದಲ್ಲಿ ಬಿಟ್ಟ ಸ್ಥಳದಲ್ಲಿರಬೇಕಾದಂತಹ ಸಂಖ್ಯೆಯನ್ನು ಸೂಚಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ 2 ಎಡ್ಲೆ 2 2 2 ಇಂಟು 2 ಅಂತ ಹೇಳಿದ್ರೆ 4 ಬರುತ್ತೆ. ಇದಕ್ಕೆ ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್ 2 3 6 ಆಯ್ತು. ನೆಕ್ಸ್ಟ್ 6 4 24 ಅಪವರ್ತನ ವೃಕ್ಷ ಅಂತ ನಾವು ಇದನ್ನ ಕರಿತೀವಿ. ವಿದ್ಯಾರ್ಥಿಗಳೇ, ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಮತ್ತೆ ಗಣಿತ ಭಾಗದ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ಕೂಡ ಸಾಲ್ವ್ ಮಾಡ್ತೇನೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.